ಹಾಯ್ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಜೀವಕ್ರಿಯೆಗಳಲ್ಲಿ ಉಸಿರಾಟ ಅನ್ನುವಂಥ ಮತ್ತೊಂದು ಜೀವಕ್ರಿಯೆ ಬಗ್ಗೆ ತಿಳಿದುಕೊಳ್ಳೋಣಂತ. ಉಸಿರಾಟ ಅಂದ್ರೇನು? ಉಸಿರಾಟ ಅಂದ್ರ ಆಹಾರವನ್ನ ಕೋಶಗಳಲ್ಲಿ ವಿಭಜಿಸಿ ಶಕ್ತಿ ಬಿಡುಗಡೆ ಮಾಡುವಂತ ಕ್ರಿಯೆಗೆ ಉಸಿರಾಟ ಅಂತ ಕರಿತೀವಿ. ನಾವು ಹಿಂದಿನ ತರಗತಿ ಒಳಗ ಮಾನವನ ಜೀರ್ಣಾಂಗ ವ್ಯೂಹದ ಬಗ್ಗೆ ತಿಳ್ಕೊಂಡಿದ್ವಾ. ಈ ಮಾನವನ ಜೀರ್ಣಾಂಗ ವ್ಯೂಹದೊಳಗೆ ಏನಾಗಿತ್ತು, ಆಹಾರ ಹಂತ ಹಂತವಾಗಿ ವಿಭಜನೆ ಆಗಲ್ಪಟ್ಟು ನಂತರ ವಿಲ್ಲೈಗಳಂತಹ ರಚನೆ, ಈ ರಚನೆಗಳ ಮೂಲಕ ಆ ಆಹಾರ ಹೀರಲ್ಪಟ್ಟು ದೇಹದ ವಿವಿಧ ಭಾಗಗಳಿಗೆ ಅದೇನಾಗಿತ್ತು, ಸಾಗಾಣಿಕೆ ಆಗಿತ್ತು. ಅಂದ್ರ ದೇಹ ಎಲ್ಲ ಏನಾಗೈತಿ, ಜೀವಕೋಶಗಳಿಂದ ಮಾಡಲ್ಪಟ್ಟೈತಿ. ಜೀವಿಗಳ ದೇಹ ಜೀವಕೋಶಗಳಿಂದನ ಮಾಡಲ್ಪಟ್ಟೈತಿ. ಈ ರೀತಿ ಜೀವಕೋಶಗಳು ಇರ್ತಾವ. ಈ ಜೀವಕೋಶಗಳಿಗೆ ನಾವು ಜೀವಿಗಳ ದೇಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಕರಿತೀವಿ. ಈ ರೀತಿ ರಚನೆಗಳಿಂದ ಜೀವಿಗಳ ದೇಹ ಮಾಡಲ್ಪಟ್ಟೈತಿ. ಅಲ್ಲಿ ಆಹಾರ ಸರಬರಾಜು ಆಗ್ತೈತಿ. ಯಾವ್ದ್ರ ಮೂಲಕ ಅಂದ್ರೆ ರಕ್ತದ ಮೂಲಕ ಆಹಾರ ನಾವು ಸೇವಿಸಿರುವಂತಹ ಕಾರ್ಬೋಹೈಡ್ರೇಟ್ ಅದೇನಾಗಿತ್ತು, ನಂತರ ಗ್ಲೂಕೋಸ್ ಆಗಿ ಮಾರ್ಪಾಟಾಗಿತ್ತು, ನಂತರ ಕೊಬ್ಬಿನ ಆಮ್ಲ ಆಗಿತ್ತು, ನಂತರ ಬರುವಂತಹ ಪ್ರೋಟೀನ್ ಅಮೈನೋ ಆಮ್ಲವಾಗಿ ಮಾರ್ಪಾಟು ಆಗಿತ್ತು. ಅದು ನಮ್ಮ ದೇಹದಲ್ಲಿ ಹರಿಯುವಂತಹ ರಕ್ತಗಳ ಮೂಲಕ, ರಕ್ತನಾಳ ಇರ್ತಾವ ನೋಡ್ರಿ, ಅಲ್ಲಿ ರಕ್ತದ ಮೂಲಕ ಏನಾಗಿತ್ತು, ದೇಹದ ವಿವಿಧ ಜೀವಕೋಶಗಳಿಗೆ ಅದು ಸರಬರಾಜು ಆಗ್ತೈತಿ. ಈ ರೀತಿ ನಾವು ಹಿಂದಿನ ತರಗತಿ ಒಳಗ ಈ ರೀತಿ ಮಾನವನ ದೇಹದಾಗ ಜೀರ್ಣಾಂಗ ವ್ಯೂಹ ಯಾವ ರೀತಿ ಇರ್ತೈತಿ ಅಂತ ತಿಳ್ಕೊಂಡಿದ್ವಿ. ಇಲ್ಲಿ ಉಸಿರಾಟ, ಆ ಆಹಾರಕ್ಕೂ ಮತ್ತು ನಾವು ಉಸಿರಾಟ ಕ್ರಿಯೆ ಒಳಗೆ ಏನ್ ಮಾಡ್ತೀವಿ, ಆಕ್ಸಿಜನ್ ಅನ್ನ ಪಡೆದುಕೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಾಕ್ತಿವಿ. ನಾವು ಸೇವಿಸುವಂತ ಆಹಾರ ಮತ್ತು ಈ ಉಸಿರಾಟಕ್ಕೆ ಯಾವ ರೀತಿ ಸಂಬಂಧ ಐತಿ ಅನ್ನೋದನ್ನ ಈಗ ತಿಳ್ಕೊತೀವಿ. ಆಹಾರವನ್ನ ಕೋಶಗಳಲ್ಲಿ ವಿಭಜಿಸಿ ಶಕ್ತಿ ಬಿಡುಗಡೆ ಮಾಡುವ ಕ್ರಿಯೆಗೆ ನಾವೇನಂತ ಕರಿತೀವಿ, ಉಸಿರಾಟ ಅಂತ ಕರಿತೀವಿ. ಹೌದ್ರಿ? ಆಹಾರ ನಂತರ ಅದು ಹೀರಿಕೆ ಆಗಿಂದ ಡೈರೆಕ್ಟ್ ಆಗಿ ಶಕ್ತಿ ಬಂದ್ಬಿಡಂಗಿಲ್ಲ ನಮಗ. ನಾವು ಆಹಾರವನ್ನ ಸೇವಿಸುವಂತ ಉದ್ದೇಶನ ಏನು, ನಮ್ಮ ದೇಹಕ್ಕೆ ಶಕ್ತಿ ಬೇಕಂತನ ನಾವು ಆಹಾರವನ್ನ ಸೇವನೆ ಮಾಡ್ತೀವಿ. ನಾವು ಸೇವಿಸಿರುವಂತ ಆಹಾರ ಡೈರೆಕ್ಟ್ ಆಗಿ ನಮ್ ಶಕ್ತಿ ಬಂದ್ಬಿಡಂಗಿಲ್ಲ. ಅದೇನಾಗ್ಬೇಕು, ನಂತರ ಮತ್ತು ಹೊಳ್ಳೆ ಕೆಲವೊಂದಿಷ್ಟು ರಾಸಾಯನಿಕ ಕ್ರಿಯೆಗಳಿಗೆ ಒಳಪಡಬೇಕು. ನಂತರ ಒಂದ್ ರೀತಿಯಾಗಿ ಅದೇನಾಗ್ತೈತಿ, ನಮ್ಗ ಸೂರ್ಯನಿಂದ ಯಾವ ರೀತಿ ಎನರ್ಜಿಯನ್ನ ಪಡಿತೀವಿ ನೋಡ್ರಿ, ಅದೇ ರೀತಿ ನಮ್ ದೇಹಕ್ಕೂ ಒಂದ್ ರೀತಿ ಶಕ್ತಿಯನ್ನ ಒದಗಿಸ್ತೈತಿ. ಅದ್ ಯಾವ ರೀತಿ ಅಂತ ಮುಂದ್ ಕಲಿತಾ ಹೋಗ್ತೀವಿ ನಾವು. ಉಸಿರಾಟ ಒಳಗ ಎರಡು ರೀತಿಯಾದಂತ ಉಸಿರಾಟ ಬರ್ತಾವ. ಯಾವ್ದಪ್ಪ ಅಂದ್ರ ವಾಯುವಿಕ ಉಸಿರಾಟ, ನಂತರ ಅವಾಯುವಿಕ ಉಸಿರಾಟ. ಇವೆರಡು ಉಸಿರಾಟದ ವಿಧಗಳು. ಉಸಿರಾಟ ಒಳಗ ಶಕ್ತಿ ಬಿಡುಗಡೆ ಆಗ್ತೈತಿ. ನಾವು ಸೇವಿಸಿರುವಂತ ಆಕ್ಸಿಜನ್ ಪಡ್ಕೊಂಡು ಅಲ್ಲಿ ದೇಹ ಶಕ್ತಿಯನ್ನ ಪಡಿತೈತಿ. ಇದಕ್ಕ ನಾವು ಉಸಿರಾಟ ಅಂತ ಕರಿತೀವಿ. ಈ ಉಸಿರಾಟ ಒಳಗ ವಾಯುವಿಕ ಉಸಿರಾಟ, ಅವಾಯುವಿಕ ಉಸಿರಾಟ ಅಂತ ಬರ್ತೈತಿ. ಈ ವಾಯುವಿಕ ಉಸಿರಾಟ ಅಂದ್ರೇನು? ಆಕ್ಸಿಜನ್ ನ ಉಪಸ್ಥಿತಿಯೊಳಗ ಉಸಿರಾಟ ಕ್ರಿಯೆ ನಡಿತೈತಿ ನೋಡ್ರಿ, ಅದಕ್ಕ ವಾಯುವಿಕ ಉಸಿರಾಟ ಅಂತ ಕರಿತೀವಿ. ಆಕ್ಸಿಜನ್ ನ ಉಪಸ್ಥಿತಿ, ಇಲ್ಲಿ ಆಕ್ಸಿಜನ್ ಉಪಸ್ಥಿತಿ ಇರ್ಲೇಬೇಕು ಅಂದಾಗ ಮಾತ್ರ ನಮ್ಗ ಶಕ್ತಿ ಒದಗ್ತೈತಿ. ಈ ರೀತಿ ಉಸಿರಾಟ ಕ್ರಿಯೆ ನಡೆಯೋದಕ್ಕ ನಾವೇನ್ ಕರಿತೀವಿ, ವಾಯುವಿಕ ಉಸಿರಾಟ ಅಂತ ಕರಿತೀವಿ. ಅವಾಯುವಿಕ ಉಸಿರಾಟ ನಂತರ ಬರುವಂತ ವಿಧ ಯಾವುದು, ಅವಾಯುವಿಕ ಉಸಿರಾಟ. ಈ ಅವಾಯುವಿಕ ಉಸಿರಾಟ ಒಳಗ ಯಾವ ರೀತಿ ನಡಿತೈತಿ ಅಂದ್ರ ಆಕ್ಸಿಜನ್ ನ ಅನುಪಸ್ಥಿತಿ ಒಳಗ ನಡಿತೈತಿ. ಇದು ಈ ರೀತಿಯಾದಂತ ಉಸಿರಾಟ ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ ನಡಿತೈತಿ. ಆಕ್ಸಿಜನ್ ಪೂರೈಕೆ ಏನು ಬೇಕಾಗೇ ಇಲ್ಲ, ತಾನೇ ಏನಾಗ್ತೈತಿ, ಉಸಿರಾಟ ಕ್ರಿಯೆ ನಡಿತೈತಿ. ಕೆಲವೊಂದಿಷ್ಟು ಜೀವಿಗಳು ಅವಾಯುವಿಕ ರೀತಿಯಲ್ಲಿ ಉಸಿರಾಟವನ್ನ ನಡೆಸ್ತಾವ. ಅದಕ್ಕ ಉದಾಹರಣೆ ಈಸ್ಟ್ ಅವಾಯುವಿಕ ರೀತಿಯಾಗಿ ಉಸಿರಾಟ ನಡೆಸುವಂತ ಜೀವಿ. ನಾವು ತಿನ್ನಂತ ಆಹಾರ ಗ್ಲೂಕೋಸ್ ಆಗಿತ್ರಿ, ಅಂದ್ರ ಗ್ಲೂಕೋಸ್ ಹೀರಿಕೆ ಆಗಿತ್ತು. ದೇಹ ಆಹಾರವನ್ನ ಸೇವನೆ ಮಾಡ್ತೈತಿ. ಎಲ್ಲಾ ತಿನ್ನಂತ ಆಹಾರನು ದೇಹದಾಗ ಶಕ್ತಿ ಒದಗಿಸ್ಬಿಡಂಗಿಲ್ಲ. ಅದು ಕೆಲವೊಂದಿಷ್ಟು ಆಹಾರವನ್ನ ಶೇಖರಣೆ ಮಾಡ್ತೈತಿ. ನಾವು ತಿನ್ನಂತ ಆಹಾರ ಏನಾಗ್ತೈತಿ, ಕೆಲವೊಂದಿಷ್ಟು ಗ್ಲೈಕೋಜನ್ ಅನ್ನುವಂಥ ಒಂದು ವಸ್ತುವಿನ ರೂಪದಾಗ ದೇಹದಾಗ ಶೇಖರಣೆ ಆಗ್ತೈತಿ. ತನಗ್ ಯಾವಾಗ ದೇಹಕ್ಕ ಆಹಾರ ಬೇಕಾಗಿರ್ತೈತಿ ನೋಡ್ರಿ, ಅವಾಗ ಏನಾಗ್ತೈತಿ, ಅದು ಮತ್ತು ಹೊಳ್ಳಿ ಗ್ಲೂಕೋಸ್ ಆಗಿ ಮಾರ್ಪಾಟು ಆಗ್ತೈತಿ.
ಗ್ಲೈಕೋಜನ್ ಇದ್ದಿದ್ದು ನಂತರ ಮತ್ತು ಹೊಳ್ಳೆದು ಗ್ಲೂಕೋಸ್ ಆಗಿ ಮಾರ್ಪಾಟು ಹೊಂದೈತಿ. ಈ ರೀತಿ ಕ್ರಿಯೆ ನಮ್ಮ ದೇಹದಾಗ ಆಟೋಮೆಟಿಕ್ ನಡೀತಿರ್ತೈತಿ. ನಾವು ಕೆಲವೊಂದಿಷ್ಟು ಸಲ ಉಪವಾಸ ಮಾಡಿದಾಗೂ ನಮ್ಮ ದೇಹ ನಾವು ಯಾವ್ದಾದ್ರು ಕೆಲಸ ಮಾಡಕ ನಮ್ಗೆ ಶಕ್ತಿ ಇರ್ತೈತಿ. ಅದ್ ಹೆಂಗಿರ್ತೈತಿ ಅಂದ್ರ ಅಲ್ಲಿ ನಮ್ ದೇಹದಾಗ ಶೇಖರಣೆಗೊಂಡಿರ್ತೈತಿ ನೋಡ್ರಿ, ಆ ಗ್ಲೈಕೋಜನ್ ಗ್ಲೂಕೋಸ್ ಆಗಿ ಮಾರ್ಪಾಟು ಹೊಂದಿರ್ತೈತಿ. ಈ ರೀತಿ ಕ್ರಿಯೆ ನಮ್ ದೇಹದಾಗ ನಡೀತಿರ್ತೈತಿ. ದೇಹ ಗ್ಲೂಕೋಸ್ ಅನ್ನ ಬಳಸ್ಕೊಂಡು ಹೆಂಗ್ ಶಕ್ತಿ ಬಿಡುಗಡೆ ಮಾಡ್ತೈತಿ ಅಂತ ನೋಡೋಣಂತ. ಇಲ್ಲಿ ನೋಡ್ರಿ, ಗ್ಲೂಕೋಸ್ ನಾವು ತಿನ್ನಂತ ಆಹಾರ ಪದಾರ್ಥ ಒಳಗೆ ಗ್ಲೂಕೋಸ್ ಇರ್ತೈತಿ. ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗಿ ಮಾರ್ಪಾಟು ಹೊಂತು. ಈ ಗ್ಲೂಕೋಸ್ 6 ಕಾರ್ಬನ್ ಅಣುವನ್ನ ಹೊಂದಿರುವಂತ ಒಂದು ಸಂಯುಕ್ತ. ಇಲ್ಲಿ 6 ಕಾರ್ಬನ್ ಅಣುವನ್ನ ಹೊಂದಿರ್ತೈತಿ. ಅದು ಯಾವ ರೀತಿ ಅಂದ್ರ C6H12O6 ಅಂತ ಬರಿಬೋದ ನಾವು ಗ್ಲೂಕೋಸ್ ಅನ್ನ. C6H12O6. ಇಲ್ಲಿ ಕಾರ್ಬನ್ ಅಣುಗಳು ಎಷ್ಟದಾವ ನೋಡ್ರಿ, 6 ಅದಾವ. ಇದು 6 ಕಾರ್ಬನ್ ಅಣುವನ್ನ ಹೊಂದಿರುವಂತ ಒಂದು ಸಂಯುಕ್ತ. ಈ ಗ್ಲೂಕೋಸ್ ನಂತರ ಕೋಶ ದ್ರವ್ಯ ಒಳಗ ಈ ರೀತಿ ಒಂದು ಜೀವಕೋಶ ಅಂತ ತಿಳ್ಕೊರಿ. ಇಲ್ಲೆಲ್ಲ ಏನಾಗಿರ್ತೈತಿ, ಕೋಶ ದ್ರವ್ಯ ಇರ್ತೈತಿ. ಇದು ಕೋಶ ದ್ರವ್ಯ, ಇದು ಕೋಶ ಕೇಂದ್ರನಾ, ಇದು ಕೋಶ ಕೇಂದ್ರ, ಇದು ಕೋಶ ದ್ರವ್ಯ. ಈ ಕೋಶ ದ್ರವ್ಯದಲ್ಲಿ ಈ ಗ್ಲೂಕೋಸ್ ಅಣು ಏನಾಗ್ತೈತಿ, ಪೈರುವೇಟ್ ಆಗಿ ವಿಭಜನೆ ಹೊಂದೈತಿ. ಪೈರುವೇಟ್ ಅನ್ನೋದು 3 ಕಾರ್ಬನ್ ಅಣು ಆಗಿರ್ತೈತಿ. 3 ಕಾರ್ಬನ್ ಅಣು ಆಗಿರ್ತೈತಿ. ಪೈರುವೇಟ್ ಅನ್ನುವಂಥದ್ದು 3 ಕಾರ್ಬನ್ ಅಣುವನ್ನ ಹೊಂದಿರುವಂತ ಒಂದು ಸಂಯುಕ್ತ. 6 ಕಾರ್ಬನ್ ಅಣುವನ್ನ ಹೊಂದಿರುವಂತ ಗ್ಲೂಕೋಸ್ ಏನಾಗ್ತೈತಿ, 3 ಕಾರ್ಬನ್ ಆಗಿರುವಂತಹ ಪೈರುವೇಟ್ ಆಗಿ ವಿಭಜನೆ ಹೊಂದೈತಿ. ನಂತರ ಈ ಪೈರುವೇಟ್ ಎಲ್ಲಾ ಶಕ್ತಿ ಉತ್ಪಾದನೆ ಆಗ್ಬೇಕಂದ್ರ ಜೀವಿಗಳಲ್ಲಿ ಗ್ಲೂಕೋಸ್ ಇದ್ದಿದ್ದು ಪೈರುವೇಟ್ ಆಗಿನ ವಿಭಜನೆ ಹೊಂದೈತಿ. ನಂತರ ಇಲ್ಲಿ ಈಸ್ಟ್ ನಂತಹ ಜೀವಿಯೊಳಗೆ ಯಾವ ರೀತಿ ನಡಿತೈತಿ ಶಕ್ತಿ ಬಿಡುಗಡೆ ಅಥವಾ ಉಸಿರಾಟ ಕ್ರಿಯೆ ಅಂತ ನೋಡೋಣಂತ. ಈಸ್ಟ್ ನಂತಹ ಜೀವಿಗಳು ಆನೋರೋಬಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಆನೋರೋಬಿಕ್ ಸ್ಪೀಸೀಸ್ ಇವು ಏನ್ ಮಾಡ್ತಾವು, ಆಕ್ಸಿಜನ್ ಅನುಪಸ್ಥಿತಿಯೊಳಗ, ಆಕ್ಸಿಜನ್ ಬಳಕೆ ಇಲ್ಲದೇನೆ ಅವು ಏನ್ ಮಾಡ್ತಾವ, ಶಕ್ತಿಯನ್ನ ಪಡೆದುಕೊಳ್ತಾವ. ನಾವು ಈಸ್ಟನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂದ್ರ, ಈಗ ಹುದುಗುವಿಕೆ ಸಂದರ್ಭದಾಗ ಬೇಕರಿ ಒಳಗ ಬ್ರೆಡ್ ಅನ್ನ ತಯಾರಿಕೆ ಮಾಡೋಕಾಗಿರ್ಬೋದು, ಕೇಕ್ ಅನ್ನ ತಯಾರಿಕೆ ಮಾಡೋಕಾಗಿರ್ಬೋದು. ನಂತರ ವೈನ್, ಇಲ್ಲಿನೂ ಈಸ್ಟ್ ಅಂತ ಜೀವಿಯನ್ನ ಬಳಸ್ತೀವಿ. ಇದು ಒಂದು ಏಕಕೋಶೀಯ ಜೀವಿ. ಇದು ಶಕ್ತಿಯನ್ನ ಬಿಡುಗಡೆ ಮಾಡುವಾಗ ಎಥನಾಲ್ ಅನ್ನುವಂಥ ಒಂದು ವಸ್ತುವನ್ನು ಬಿಡುಗಡೆ ಮಾಡುತ್ತ. ನಂತರ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತ. ಈ ಈಸ್ಟ್ ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ ಎಥನಾಲ್ ಅನ್ನ ಬಿಡುಗಡೆ ಮಾಡುತ್ತಾ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯನ್ನ ಬಿಡುಗಡೆ ಮಾಡುತ್ತಾ. ಹಾಗಾಗಿ ಈ ಈಸ್ಟ್ ಅನ್ನ ನಾವು ಆಲ್ಕೋಹಾಲ್ ತಯಾರಿಕೆ ಒಳಗನು ಬಳಸ್ತೀವಿ. ಅಂದ್ರೆ ವೈನ್ ತಯಾರಿಕೆ ಅಂತ ಹೇಳಿದ್ನಲ್ಲ, ಅಲ್ಲಿನೂ ಬಳಸ್ತೀವಿ. ನಂತರ ಔಷಧಿ ಒಳಗನು ಈ ಎಥನಾಲ್ ಅನ್ನುವಂಥ ಒಂದು ಸಂಯುಕ್ತವನ್ನ ಬಳಸ್ತಿರ್ತಾರ. ಹಾಗಾಗಿ ಎಥನಾಲ್ ತಯಾರಿಸ್ಬೇಕಂದ್ರೂ ಈಸ್ಟ್ ಅನ್ನ ಅಲ್ಲಿ ಏನ್ ಮಾಡ್ತಾರ, ಈಸ್ಟ್ ಅನ್ನುವಂಥ ಜೀವಿಯನ್ನ ಯಾವ್ದನ್ನ ತಯಾರಿಸ್ತಿರ್ತಾರ ನೋಡ್ರಿ, ಅಲ್ಲಿ ಇದನ್ನು ಸೇರಕ್ಕೆ ಮಾಡ್ತಾರ. ಹಂಗಾಗಿ ಈಸ್ಟ್ ಆಕ್ಸಿಜನ್ ಅನುಪಸ್ಥಿತಿ ಒಳಗ ಎಥನಾಲ್ ಅನ್ನುವಂಥ ವಸ್ತುವನ್ನ ಬಿಡುಗಡೆ ಮಾಡುತ್ತಾ, ನಂತರ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಾ, ನಂತರ ಸ್ವಲ್ಪ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತಾ. ಇಲ್ಲಿ ಬಿಡುಗಡೆ ಆಗುವಂತ ಶಕ್ತಿ ಸ್ವಲ್ಪ ಪ್ರಮಾಣದಾಗ ಆಗಿರುತ್ತ. ನಂತರ ಮಾನವರು ಅಥವಾ ಜೀವಿಗಳಲ್ಲಿ ಯಾವ ರೀತಿ ಶಕ್ತಿ ಬಿಡುಗಡೆ ಆಗುತ್ತ ಅನ್ನೋದನ್ನ ಈಗ ನೋಡೋಣಂತ. ಗ್ಲೂಕೋಸ್ ಇರ್ತೈತ್ರಿ, ಎಲ್ಲಾ ಜೀವಕೋಶಗಳಿಗೂ ಗ್ಲೂಕೋಸ್ ಹೋಗಿರ್ತೈತಿ. ಆ ಗ್ಲೂಕೋಸ್ ಕೋಶ ದ್ರವ್ಯ ಒಳಗೆ ಏನಾಗ್ತೈತಿ, ಪೈರುವೇಟ್ ಅಥವಾ 3 ಕಾರ್ಬನ್ ಅಣು ಆಗಿ ಮಾರ್ಪಾಟು ಹೊಂದೈತಿ. ಅಂದ್ರೆ ಇಲ್ಲಿ ವಿಭಜನೆ ಹೊಂದೈತಿ. 6 ಕಾರ್ಬನ್ ಅಣು ಆಗಿರ್ತೈತಲ್ರಿ, ಅದೇನಾಕೈತಿ, ಗ್ಲೂಕೋಸ್ 3 ಕಾರ್ಬನ್ ಅಣುವಾಗಿ ವಿಭಜನೆ ಹೊಂದೈತಿ. ನಂತರ ಈ ಪೈರುವೇಟ್ ಆಕ್ಸಿಜನ್ ಉಪಸ್ಥಿತಿ ಒಳಗ ಜೀವಿಗಳು ಆಕ್ಸಿಜನ್ ಪಡೆದುಕೊಳ್ತಾವು, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಾಕ್ತಾವು. ನಾವು ಸೇವಿಸಿರುವಂತ ಆಕ್ಸಿಜನ್ ಇಲ್ಲಿ ಬಳಕೆ ಆಗ್ತೈತಿ. ಈ ಪೈರುವೇಟ್ ಆಕ್ಸಿಜನ್ ಉಪಸ್ಥಿತಿ ಒಳಗ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಈ ರೀತಿ ವಿಭಜನೆ ಹೊಂದೈತಿ ಆಕ್ಸಿಜನ್ ಉಪಸ್ಥಿತಿ ಒಳಗ. ಈ ಕಾರ್ಯ ಎಲ್ಲಿ ನಡೀತೈತಪ್ಪ ಅಂದ್ರ ಮೈಟೋಕಾಂಡ್ರಿಯಾ.
ಮಾನವನ ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಅಥವಾ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಯಾವ್ದು ಕರಿತೀವಿ ಅಂದ್ರ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಈ ಮೈಟೋಕಾಂಡ್ರಿಯಾ ಈ ರೀತಿಯಾದಂತಹ ರಚನೆ ಇರ್ತೈತಿ ನೋಡ್ರಿ. ಕಣದಂಗಗಳಲ್ಲಿ ನೀವು ಅಭ್ಯಾಸ ಮಾಡಿರ್ತೀರಿ ಮೈಟೋಕಾಂಡ್ರಿಯಾ ಅಂತನ್ನುವಂಥ ಒಂದು ಕಣದಂಗದ ಬಗ್ಗೆ. ಈ ಮೈಟೋಕಾಂಡ್ರಿಯಾ ಒಳಗ ಕಾರ್ಬನ್ ಡೈಆಕ್ಸೈಡ್ ಆಗಿ ಪೈರುವೇಟ್ ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡ್ ಆಗಿ ಮತ್ತು ನೀರು ನಂತರ ಶಕ್ತಿ ಈ ರೀತಿ ಬಿಡುಗಡೆ ಆಗ್ತೈತಿ. ಇಲ್ಲಿ ಬಿಡುಗಡೆ ಆಗುವಂತ ಶಕ್ತಿ ಅಧಿಕ ಪ್ರಮಾಣದಾಗ ಆಗಿರ್ತೈತಿ. ಇಲ್ಲಿ ಬಿಡುಗಡೆ ಆಗುವಂತ ಶಕ್ತಿ ಇಲ್ಲಿ ಕಂಪೇರ್ ಮಾಡಿದ್ರ ಜಾಸ್ತಿ ಪ್ರಮಾಣದಾಗ ಆಗಿರ್ತೈತಿ. ನಂತರ ಈ ಮಾನವರಲ್ಲಿನೂ ನಾವು ಸಾಮಾನ್ಯವಾಗಿ ಇಲ್ಲಿ ಮಾನವ ಅನ್ನುವಂಥ ಜೀವಿಯನ್ನ ತೆಗೆದುಕೊಂಡು ಶಕ್ತಿ ಯಾವ ರೀತಿ ಬಿಡುಗಡೆ ಆಗುತ್ತ ಅನ್ನೋದನ್ನ ನಾವು ಕೇಳಾಕತ್ತೀವಿ. ಈ ಮಾನವರಲ್ಲಿನೂ ನಂತರ ಕೆಲವೊಂದಿಷ್ಟು ಸಮಯದಾಗ ಶಕ್ತಿ ಬಿಡುಗಡೆ ಆಗ್ಬೇಕಾಗಿರ್ತೈತಿ. ನಾವು ಆಹಾರವನ್ನ ಸೇವಿಸುವಂತ ಉದ್ದೇಶನೇ ಏನು? ಶಕ್ತಿ ಬೇಕಂತಂದು ನಾವು ಆಹಾರವನ್ನ ಸೇವನೆ ಮಾಡ್ತಿರ್ತೀವಿ. ನಾವು ಆಹಾರವನ್ನ ತೆಗೆದುಕೊಂಡ ತಕ್ಷಣನೇ ನಮ್ಗೆ ಶಕ್ತಿ ದೊರಕ್ ಬಿಡಂಗಿಲ್ಲ. ಆ ಜೀವಕೋಶಗಳಿಗೆ ಅದೇನಾಗ್ತೈತಿ, ಆಹಾರ ತಲುಪಿ ಅಲ್ಲಿ ಕೆಲವೊಂದಿಷ್ಟು ರಾಸಾಯನಿಕ ಕ್ರಿಯೆಗಳು ನಡೆದಾದ್ಮೇಲೆ ನಮ್ಮ ದೇಹಕ್ಕೆ ಶಕ್ತಿ ಬಿಡುಗಡೆ ಆಗ್ತೈತಿ. ಅದು ನಿಧಾನವಾಗಿ ಏನ್ ನಡೆಯಂಗಿಲ್ಲ, ಫಾಸ್ಟ್ ಆಗಿ ಕಾರ್ಯ ನಡೀತಿರ್ತೈತಿ. ಹಾಗಾಗಿ ನಾವು ಆಹಾರವನ್ನ ತೆಗೆದುಕೊಂಡು ಸ್ವಲ್ಪ ಹೊತ್ತಿಗೆ ಏನಾಗ್ತೈತಿ, ನಾವ್ ಯಾವ್ದಾದ್ರು ಕೆಲಸವನ್ನ ಮಾಡ್ಬೋದಾಗಿರ್ತೈತಿ. ಹಾಗಾಗಿ ನಮ್ ದೇಹಕ್ಕೆ ಶಕ್ತಿ ಒದಗ್ತೈತಿ. ಅದಕ್ಕ ಏನಂತಾರ, ಆಹಾರವನ್ನ ಜಾಸ್ತಿ ಕೆಲಸ ಮಾಡ್ಬೇಕಂದ್ರ ಜಾಸ್ತಿ ಪ್ರಮಾಣದಾಗ ಆಹಾರವನ್ನ ಸೇವನೆ ಮಾಡ್ತಿರ್ಬೇಕು, ಆಹಾರವನ್ನ ತಿಂತಿರ್ಬೇಕು, ಕೆಲಸ ಮಾಡ್ತಿರ್ಬೇಕು. ದೇಹಕ್ಕ ನಂತರ ಗ್ಲೂಕೋಸ್ ಇದ್ದಿದ್ದು ಪೈರುವೇಟ್ ಆಗಿ ಆಕ್ಸಿಜನ್ ಉಪಸ್ಥಿತಿ ಒಳಗ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಯ್ತಾ. ಇನ್ನು ಕೆಲವೊಂದಿಷ್ಟು ಸಮಯದಾಗ ಆಕ್ಸಿಜನ್ ಕೊರತೆ ಇದ್ದಾಗನು ಏನಾಗ್ತೈತಿ, ಶಕ್ತಿ ಬಿಡುಗಡೆ ಆಗ್ತೈತಿ. ನಾವು ಜಾಸ್ತಿ ನಡೆದಾಗ ಆಗಿರ್ಬೋದು, ಓಡ್ದಾಗ, ಭಾರವಾದ ಯಾವ್ದಾದ್ರು ಸಾಮಾನು ಎತ್ತಿದಾಗ ಆಗಿರ್ಬೋದು, ನಂತರ ಕೆಲವೊಂದಿಷ್ಟು ಸಲ ಯಾವ್ದಾದ್ರು ದೈಹಿಕ ಶ್ರಮ ವಹಿಸುವಂತ ಕೆಲಸ ಮಾಡಿದಾಗನು ನಮ್ ದೇಹಕ್ಕ ಶಕ್ತಿ ಬಿಡುಗಡೆ ಆಗ್ತಿರ್ತೈತಿ. ಈ ರೀತಿ ಕೆಲಸ ಮಾಡಿದಾಗ ನಮ್ಮ ಸ್ನಾಯುಗಳು ಸೆಳಿತಾವ್. ಹಂಗ್ಯಾಕ್ ಆಗ್ತೈತಿ ಅಂದ್ರ ಅಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗ್ತೈತಿ. ನಮ್ ದೇಹಕ್ಕ ಆಕ್ಸಿಜನ್ ಜಾಸ್ತಿ ಪೂರೈಕೆ ಆದಾಗ ಅಲ್ಲಿ ಬಿಡುಗಡೆ ಆಗುವಂತ ಕಾರ್ಬನ್ ಡೈಆಕ್ಸೈಡ್ ತ್ಯಾಜ್ಯ ರೂಪದಾಗ ಹೊರಗೆ ಹೋಗ್ಬಿಡ್ತೈತಿ. ಅಲ್ಲಿ ಯಾವುದೇ ರೀತಿಯಾದಂತ ನಮ್ ದೇಹಕ್ಕೆ ತೊಂದರೆ ಆಗಂಗಿಲ್ಲ. ಆದ್ರ ಆಕ್ಸಿಜನ್ ಕೊರತೆ ಇತ್ತಪ್ಪ ಅಂದ್ರ ನಮ್ ದೇಹ, ನಾವು ಜೋರಾಗಿ ಉಸಿರನ್ನ ತೆಗೆದುಕೊಳ್ತೀವಿ ನೋಡ್ರಿ. ಯಾವ್ದಾದ್ರು ಕೆಲಸವನ್ನ ಜಾಸ್ತಿ ಕೆಲಸ ಮಾಡಿದಾಗ ಉಸಿರನ್ನ ತಗೋತಿರ್ತೀವಿ. ಅಷ್ಟು ಉಸಿರನ್ನ ಜೋರಾಗಿ ತೆಗೆದುಕೊಂಡ್ರು ನಮ್ ದೇಹಕ್ಕ ನಮಗ್ ಬೇಕಾದಷ್ಟು ಆಕ್ಸಿಜನ್ ಪೂರೈಕೆ ಆಗ್ತಿರಂಗಿಲ್ಲ. ಇಂಥ ಸಂದರ್ಭದಾಗ ಏನಾಗ್ತೈತಿ, ನಮ್ಮ ಸ್ನಾಯುಗಳಲ್ಲಿ ನಾವು ಯಾವ್ದಾದ್ರು ಕೆಲಸ ಮಾಡಕ್ಕೆ ಏನ್ ಮಾಡ್ತೀವಿ, ಸ್ನಾಯುಗಳನ್ನ ಉಪಯೋಗ ಮಾಡ್ತೀವಿ. ಓಡಾಕಾಗಿರ್ಬೋದು, ಮತ್ತು ದೂರದ ನಡಿಗೆ ಮಾಡಕ್ಕಾಗಿರ್ಬೋದು, ವ್ಯಾಯಾಮ ಮಾಡಕ್ಕಾಗಿರ್ಬೋದು, ಇಲ್ಲೆಲ್ಲ ನಮ್ಮ ಸ್ನಾಯುಗಳ ಬಳಕೆ ಆಗ್ತಾವ. ನಮ್ಮ ಸ್ನಾಯು ಒಳಗ ಆಕ್ಸಿಜನ್ ಕೊರತೆ ಉಂಟಾದಾಗ ಲ್ಯಾಕ್ಟಿಕ್ ಆಮ್ಲ ಅನ್ನುವಂತ ಈ ಸಂಯುಕ್ತ ಉಂಟಾಗ್ತೈತಿ. ನಂತರ ಇಲ್ಲಿನೂ ಶಕ್ತಿ ಬಿಡುಗಡೆ ಆಗ್ತೈತಿ. ಆಕ್ಸಿಜನ್ ಕೊರತೆ ಒಳಗ ಲ್ಯಾಕ್ಟಿಕ್ ಆಮ್ಲ ಅನ್ನುವಂಥ ಒಂದು ಸಂಯುಕ್ತ ಉಂಟಾಗ್ತೈತಿ. ಹಾಗಾಗಿ ನಮಗ ಸ್ನಾಯು ಸೆಳೆತಕ್ಕ ಕಾರಣ ಯಾಕಾಗುತ್ತಾ ಅಂದ್ರ ಇಲ್ಲಿ ಬಿಡುಗಡೆ ಆಗಂತ ಲ್ಯಾಕ್ಟಿಕ್ ಆಮ್ಲನೇ ಕಾರಣ. ಇದನ್ನ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಅಲ್ಲಿ ಮಸಾಜ್ ಮಾಡ್ಕೊಳೋದ್ರ ಮೂಲಕ ಆಗಿರ್ಬೋದು, ನಂತರ ಬಿಸಿನೀರನ್ನ ಹಾಕೊಳ್ಳೋದ್ರ ಮೂಲಕ ನಾವ್ ಆ ನೋವಿನಿಂದ ಶಮನವನ್ನ ಪಡಿತೀವಿ. ಇಲ್ಲಿ ರಕ್ತ ಪರಿಚಲನೆ ಜಾಸ್ತಿ ಆಗ್ತೈತಿ. ಇಲ್ಲಿರುವಂತ ಲ್ಯಾಕ್ಟಿಕ್ ಆಮ್ಲ ಅದು ಸ್ನಾಯು ಸೆಳೆತಕ್ಕ ಕಾರಣ ಆಗಿರ್ತೈತಿ ನೋಡ್ರಿ, ಅದರಿಂದ ಉಪಶಮನವನ್ನ ಹೊಂದ್ತೀವಿ. ಆಕ್ಸಿಜನ್ ನ ಕೊರತೆಯಿಂದ ಏನಾಗ್ತೈತಿ, ಲ್ಯಾಕ್ಟಿಕ್ ಆಮ್ಲ ಮತ್ತು ಇಲ್ಲಿನೂ ಶಕ್ತಿ ಬಿಡುಗಡೆ ಆಗ್ತೈತಿ. ಇಲ್ಲಿ ಬಿಡುಗಡೆ ಆಗುವಂತ ಶಕ್ತಿ ಕಡಿಮೆ ಆಗಿರ್ತೈತಿ. ಇಲ್ಲಿ ಎರಡೂ ರಾಸಾಯನಿಕ ಕ್ರಿಯೆ ಒಳಗನು ಶಕ್ತಿ ಬಿಡುಗಡೆ ಆಗ್ತೈತಿ. ಆದ್ರ ಇಷ್ಟು ಪ್ರಮಾಣದಾಗ ಶಕ್ತಿ ಬಿಡುಗಡೆ ಇರಂಗಿಲ್ಲ, ಅಲ್ಲಿ ಕಡಿಮೆ ಪ್ರಮಾಣದಾಗ ಇರ್ತೈತಿ. ಅರ್ಥ ಆತಂತಂದ ಅನ್ಕೊಂಡಿನಿ. ಇಲ್ಲೇನಾಗ್ತೈತಿ, ಗ್ಲೂಕೋಸ್ ಇದ್ದಿದ್ದು ಕೋಶ ದ್ರವ್ಯ ಒಳಗ ಪೈರುವೇಟ್ ಅಣು ಆಗ್ತೈತಿ. ನಂತರ ಈಸ್ಟ್ ಅನ್ನುವಂತಹ ಜೀವಿಯೊಳಗ ಆಕ್ಸಿಜನ್ ಅನುಪಸ್ಥಿತಿ ಒಳಗನೆ ಶಕ್ತಿ ಬಿಡುಗಡೆ ಆಗ್ತೈತಿ. ಯಾವ ರೀತಿ ಅಂದ್ರ ಇಲ್ಲಿ ಪೈರುವೇಟ್ ಅಣು ಇದ್ದಿದ್ದು ಎಥನಾಲ್ ಆಗ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಆಗ್ತೈತಿ, ಶಕ್ತಿ ಬಿಡುಗಡೆ ಆಗ್ತೈತಿ. ನಂತರ ಗ್ಲೂಕೋಸ್ ಇದ್ದಿದ್ದು ಪೈರುವೇಟ್ ಅಣು ಆಗಿರ್ತೈತಿ. ನಂತರ ಮಾನವರಾಗಿರ್ಬೋದು, ಪ್ರಾಣಿಗಳಲ್ಲಿ ಮೈಟೋಕಾಂಡ್ರಿಯಾ ಅನ್ನುವಂಥ ಕಣದಂಗ ಒಳಗ ಈ ಕಾರ್ಯ ನಡಿತೈತಿ. ಆಕ್ಸಿಜನ್ ಉಪಸ್ಥಿತಿಯೊಳಗ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗ್ತೈತಿ. ನಂತರ
ಇನ್ನು ಕೆಲವೊಂದಿಷ್ಟು ಸಮಯದಾಗ ಅಂದ್ರ ಜಾಸ್ತಿ ಕೆಲಸ ಮಾಡಿದಾಗ ಏನಾಗ್ತೈತಿ, ಆಕ್ಸಿಜನ್ ಪೂರೈಕೆ ಆಗ್ತಿರಂಗಿಲ್ಲ, ಅವಾಗನು ದೇಹಕ್ಕ ಶಕ್ತಿ ಬಿಡುಗಡೆ ಆಗ್ತಿರ್ತೈತಿ. ಆಕ್ಸಿಜನ್ ನ ಕೊರತೆ ಇದ್ದಾಗ ಅದು ಯಾವ ರೀತಿ ಆಗ್ತೈತಿ ಅಂದ್ರೆ ಗ್ಲುಕೋಸ್ ಇದ್ದಿದ್ದು ಪೈರುವೇಟ್ ಅಣು ಆಗಿರ್ತೈತಿ. ಇಲ್ಲಿ ಆಕ್ಸಿಜನ್ ಕೊರತೆಯೊಳಗನ ಲ್ಯಾಕ್ಟಿಕ್ ಆಮ್ಲ ಅನ್ನುವಂತ ಒಂದು ಸಂಯುಕ್ತವನ್ನ ಉಂಟು ಮಾಡಿ ಶಕ್ತಿ ಬಿಡುಗಡೆ ಆಗ್ತೈತಿ. ಈ ರೀತಿ ಉಸಿರಾಟ ಕ್ರಿಯೆಯೊಳಗ ಶಕ್ತಿ ಬಿಡುಗಡೆ ಆಯ್ತು. ಈಗ ಶಕ್ತಿ ಬಿಡುಗಡೆ ಆಯ್ತು, ಇದನ್ನ ಡೈರೆಕ್ಟ್ ಆಗಿ ನಮ್ಮ ದೇಹ ತೆಗೆದುಕೊಳ್ಳಂಗಿಲ್ಲ. ಇಲ್ಲಿ ಬಿಡುಗಡೆ ಆದಂತ ಶಕ್ತಿ ATP ಅಣುಗಳನ್ನ ಸಂಶ್ಲೇಷಣೆ ಮಾಡಾಕ ತಕ್ಷಣ ಏನ್ ಮಾಡ್ತೈತಿ, ಜೀವಕೋಶಗಳು ಈ ಶಕ್ತಿಯನ್ನ ಪಡೆದುಕೊಂಡು ATP ಅಣುಗಳ ಸಂಶ್ಲೇಷಣೆ ಮಾಡಲು ಬಳಸ್ಕೊಳ್ತಾವ. ATP ಅಂದ್ರ ಇದನ್ನ ಅಡಿನೋಸೈನ್ ಟ್ರೈ ಫಾಸ್ಫೇಟ್ ಅಂತ ಬರೀತೀವಿ. ಅಡೆನೋಸೈನ್ ಟ್ರೈಫಾಸ್ಫೇಟ್. ಈ ATP ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳೋಣಂತ. ಗ್ಲೂಕೋಸ್ ಅಣುವನ್ನ ವಿಭಜಿಸಿ ಅಲ್ಲಿ ಶಕ್ತಿ ಬಿಡುಗಡೆ ಆಗಿತ್ತು. ಈ ಶಕ್ತಿಯನ್ನ ಬಳಸ್ಕೊಂಡು ಜೀವಕೋಶಗಳು ಏನ್ ಮಾಡ್ತಾವ್, ATP ಅಣುವನ್ನ ಸಂಶ್ಲೇಷಣೆ ಮಾಡಲು ಬಳಸ್ಕೊಳ್ತಾವ್. ATP ಇದನ್ನ ಅಡಿನೋಸೈನ್ ಟ್ರೈ ಫಾಸ್ಫೇಟ್, ಇದು ATPಯ ವಿಸ್ತೃತ ರೂಪ. ಈ ATP ನಮ್ಮ ದೇಹಕ್ಕ ಇಂಧನವಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತೈತಿ. ATP ದೇಹಕ್ಕ ಇಂಧನವಾಗಿ, ಅಥವಾ ನಮ್ಮ ಜೀವಕೋಶಗಳ ಅಲ್ಲಿ ಕಾರ್ಯನಿರ್ವಹಣೆಯಲ್ಲಿ ಇದು ಇಂಧನವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತೈತಿ. ಈ ATP ಅಣುವನ್ನ ಹೆಂಗ್ ಸಂಶ್ಲೇಷಣೆ ಮಾಡ್ಬೋದು, ಯಾವ ರೀತಿ ತಯಾರಿಸ್ಬೋದಂದ್ರ ಅಲ್ಲಿ ರಾಸಾಯನಿಕ ಕ್ರಿಯೆಯೊಳಗೆ ಶಕ್ತಿ ಬಿಡುಗಡೆ ಆಗಿತ್ರಿ. ಆ ಶಕ್ತಿಯನ್ನ ಬಳಸ್ಕೊಂಡು ಏನ್ ಮಾಡ್ತಾವು ಜೀವಕೋಶಗಳು ತಕ್ಷಣ ATPಯನ್ನ ಸಂಶ್ಲೇಷಣೆ ಮಾಡಾಕ ಬಳಸ್ಕೊಳ್ತಾವು. ATP ಇಲ್ಲಿ ನೋಡ್ರಿ, ATP ಅಡೆನೋಸೈನ್ ಟ್ರೈ ಫಾಸ್ಫೇಟ್. ATP ಒಳಗ 3 ಫಾಸ್ಫೇಟ್ ಅಣುಗಳು ಇರ್ತಾವ. ಈ ATP ಇದ್ದಿದ್ದು ಯಾವ ರೀತಿ ತಯಾರಾಗುತ್ತಾ ನಮ್ ದೇಹ ಒಳಗ ಅಂತ ನೋಡೋಣಂತ. ಈ ATP ತಯಾರಾಗ್ಬೇಕಂದ್ರ ADP ಅಣುಗಳು ನಮ್ ದೇಹದಾಗ ಇರ್ತಾವ. ADP ಪ್ಲಸ್ ATP ಇವು ಆ ರಾಸಾಯನಿಕ ಕ್ರಿಯೆಯೊಳಗೆ ಶಕ್ತಿ ಬಿಡುಗಡೆ ಆಗಿತ್ತಾ, ಅದನ್ನ ಬಳಸ್ಕೊಂಡು ಏನ್ ಮಾಡ್ತಾವು ATP ಅಣುವನ್ನ ಸಂಶ್ಲೇಷಣೆ ಮಾಡ್ತಾವ. ADP ನಮ್ ದೇಹದಾಗ ಆಗ್ಲೇ ADP ಇರ್ತೈತಿ. ADP ಅಂದ್ರೆ ಏನು, ಅಡೆನೋಸೈನ್ ಡೈಫಾಸ್ಫೇಟ್. ಇದು ADP ಅಂದ್ರ ಅಡೆನೋಸೈನ್ ಡೈಫಾಸ್ಫೇಟ್. ಡೈ ಅಂದ್ರ ಎರಡು ಫಾಸ್ಫೇಟ್ ಅಣುವನ್ನ ಹೊಂದಿರುವಂತ ಒಂದು ಸಂಯುಕ್ತ. 2 ಫಾಸ್ಫೇಟ್ ಅಣು ಇರ್ತಾವ್ರಿ ಇಲ್ಲಿ. ಈ 2 ಫಾಸ್ಫೇಟ್ ಅಣು ಇದ್ದಿದ್ದು 3 ಫಾಸ್ಫೇಟ್ ಅಣು ಆಗ್ಬೇಕು. ಟ್ರೈ ಅಂದ್ರ 3 ಫಾಸ್ಫೇಟ್ ಅಣುವನ್ನ ಹೊಂದೈತಿದ್ದು. ಈ ಸಂಯುಕ್ತ 3 ಫಾಸ್ಫೇಟ್ ಅಣುವನ್ನ ಹೊಂದೈತಿ. ಈ ರೀತಿ ಅದೇನಾಗ್ಬೇಕು, ಮಾರ್ಪಾಟು ಹೊಂದ್ಬೇಕ. ಹಂಗಾಗಿ ಆ ರಾಸಾಯನಿಕ ಕ್ರಿಯೆಯೊಳಗ ಶಕ್ತಿ ಬಿಡುಗಡೆ ಆಗಿರ್ತೈತಿ ನೋಡ್ರಿ, ಆ ಶಕ್ತಿಯನ್ನ ಇಲ್ಲಿ ಜೀವಕೋಶಗಳು ಬಳಸ್ಕೊಂಡು ಏನ್ ಮಾಡ್ತಾವು, ಈ ADP ಇದ್ದಿದ್ದು ಇನ್ನೊಂದು ನಿರವಯವ ಫಾಸ್ಫೇಟ್ನೊಂದಿಗೆ ಸಂಯೋಗ ಹೊಂದಿ ಅಲ್ಲಿ ಬಿಡುಗಡೆ ಆದಂತ ಶಕ್ತಿಯನ್ನ ಬಳಸ್ಕೊಂಡು ATPಯನ್ನ ಸಂಶ್ಲೇಷಣೆ ಮಾಡ್ತಾವು. ಅರ್ಥ ಆಯ್ತು? ADP ನಮ್ ದೇಹದಾಗ ಇರ್ತೈತಿ. ಆ ADP ಮತ್ತೊಂದು ನಿರವಯವ ಫಾಸ್ಫೇಟ್ನೊಂದಿಗೆ ಸಂಯೋಗ ಹೊಂದಿ ಜೀವಕ್ರಿಯೆಯೊಳಗ ಅಲ್ಲಿ ರಾಸಾಯನಿಕ ಕ್ರಿಯೆಯೊಳಗ ಬಿಡುಗಡೆ ಆಗಿತ್ತಲ್ರಿ ಶಕ್ತಿ, ಆ ಶಕ್ತಿಯನ್ನ ಬಳಸ್ಕೊಂಡು ATP ಅಣುವನ್ನ ಸಂಶ್ಲೇಷಣೆ ಮಾಡ್ತಾವ. ಈ ATP ನಂತರ ಇದು ಹೈಡ್ರೋಲೈಸಿಸ್ ಅನ್ನುವಂಥ ಕ್ರಿಯೆಗೆ ಒಳಪಡ್ತೈತಿ. ಹೈಡ್ರೋಲೈಸಿಸ್ ಅಂತ ಕರಿತೀವಿ. ಈ ATP ನೀರಿನ ಅಣುಗಳೊಂದಿಗೆ ಅದೇನ್ ಮಾಡ್ತೈತಿ, ವರ್ತಿಸಿ ಇಲ್ಲಿ
30.5 ಕೆಜೆ ಪರ್ ಮೋಲ್ನಷ್ಟು ಶಕ್ತಿಯನ್ನ ಬಿಡುಗಡೆ ಮಾಡ್ತೈತಿ. 30.5 ಕೆಜಿ ಪರ್ ಮೋಲ್ ನಷ್ಟು ಶಕ್ತಿಯನ್ನ ಬಿಡುಗಡೆ ಮಾಡ್ತೈತಿ. ಇಲ್ಲಿ ಬಿಡುಗಡೆ ಆದಂತ ಶಕ್ತಿ ಏನಾಗ್ತೈತಿ? ಜೀವಕೋಶಗಳ ಅಂತರುಷ್ಣಕ ಕ್ರಿಯೆಗಳಿಗೆ ಬಳಕೆ ಆಗ್ತೈತಿ. ಅಂತರುಷ್ಣಕ ಕ್ರಿಯೆಗಳಿಗೆ ಬಳಕೆ ಆಗ್ತೈತಿ. ಈ ATP ಸಂಶ್ಲೇಷಣೆಗೊಂಡಿರ್ತೈತ್ರಿ. ಈ ATP ನಂತರ ನೀರಿನ ಅಣುಗಳೊಂದಿಗೆ ವರ್ತನೆ ಮಾಡ್ತೈತಿ. ATP ಇದ್ದಿದ್ದು ಮತ್ತು ಹೊಳ್ಳಿ ಡಿವೈಡ್ ಆಗುತ್ತದ, ಹೊಡಿತೈತಿ. ATP ಬಾಂಡ್ ಹೊಡೆದು ನಂತರ ಏನಾಗ್ತೈತಿ? ಅಲ್ಲಿ ಕೆಲವೊಂದಿಷ್ಟು ಪ್ರಮಾಣದ ಶಕ್ತಿ ಬಿಡುಗಡೆ ಆಗ್ತೈತಿ. ಅದೆಷ್ಟಪ್ಪ ಅಂದ್ರ 30.5 ಕಿಲೋ ಜೌಲ್ನಷ್ಟು ಶಕ್ತಿ ಬಿಡುಗಡೆ ಆಗ್ತೈತಿ. ಈ ಬಿಡುಗಡೆ ಆದಂತ ಶಕ್ತಿ ಅಂತರುಷ್ಣಕ ಕ್ರಿಯೆಗಳಿಗೆ ಸಹಾಯಕ ಆಗ್ತೈತಿ. ಜೀವಕೋಶಗಳು ಅಂತರುಷ್ಣಕ ಕ್ರಿಯೆಗಳನ್ನ ನಡೆಸ್ಬೇಕು. ಅದಕ್ಕೇನಾಗ್ತೈತಿ? ಇಲ್ಲಿ ಬಿಡುಗಡೆ ಆದಂತ ಶಕ್ತಿಯನ್ನ ಅವು ಬಳಸ್ಕೊಂಡು ಕ್ರಿಯೆಯನ್ನ ಮಾಡ್ತಾವ. ಇಷ್ಟು ATP ಬಗ್ಗೆ ಆಯ್ತು. ATP ಯಾವ ರೀತಿ ಅಂದ್ರ, ಈಗ ನಾವು ಬ್ಯಾಟ್ರಿಗೆ ಹೋಲಿಸ್ಬೋದು. ಈಗ ಬ್ಯಾಟ್ರಿಯನ್ನು ತೆಗೆದುಕೊಂಡು ನಾವೇನ್ ಮಾಡ್ತೀವಿ? ಬಲ್ಪ್ ಅನ್ನು ಉರ್ಸಾಕುನು ಯೂಸ್ ಮಾಡ್ತೀವಿ. ನಂತರ ಬೇರೆ ಬೇರೆ ಚಾರ್ಜ್ ಇಡಾಕುನು ಯೂಸ್ ಮಾಡ್ತೀವಿ. ಈ ರೀತಿ ಯಾಂತ್ರಿಕ ಶಕ್ತಿಯನ್ನಾಗಿನೂ ಅದನ್ನ ನಾವು ಬಳಕೆ ಮಾಡ್ತೀವಿ. ಅಂದ್ರೆ ಮೋಟರನ್ನ ಹಚ್ಚಾಕಾಗಿರ್ಬೋದು, ಅಲ್ಲಿನೂ ಬಳಕೆ ಮಾಡ್ತೀವಿ. ಬೇರೆ ಬೇರೆ ರೀತಿ ಕಾರ್ಯಗಳಿಗೆ ಹೆಂಗ್ ನಾವು ಈ ರೀತಿ ಬ್ಯಾಟ್ರಿಯನ್ನ ಬಳಸ್ತೀವಿ, ಅದೇ ರೀತಿ ಇಲ್ಲಿ ATP ಲಿಂದ ಬಿಡುಗಡೆ ಆಗಿರ್ತೈತಿ ನೋಡ್ರಿ ಉಷ್ಣ ಶಕ್ತಿಯನ್ನ. ಅದನ್ನ ಬಳಸ್ಕೊಂಡು ಏನ್ ಮಾಡ್ತಾವ? ದೇಹ ನರವೇಗಗಳ ಚಲನೆಗಾಗಿರ್ಬೋದು, ಮತ್ ನಾವು ಇಲ್ಲಿ ಊಟ ಮಾಡಾಕತ್ತೀವಿ, ನೋಡಾಕತ್ತೀವಿ, ಬೇರೆ ಯಾವುದೇ ಕ್ರಿಯೆನ ಮಾಡಾಕತ್ತೀವಿ ಅಂದ್ರೂ ದೇಹದ ಎಲ್ಲಾ ಕ್ರಿಯೆಗಳಿಗೂ ಏನಾಗ್ತೈತಿ? ಈ ATP ಇಂಧನವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತೈತಿ. ಇಲ್ಲಿ ಬಿಡುಗಡೆ ಆದಂತ ಶಕ್ತಿಯನ್ನ ಬಳಸ್ಕೊಂಡು ಏನ್ ಮಾಡ್ತಾವು? ಕಾರ್ಯವನ್ನ ನಿರ್ವಹಣೆ ಮಾಡ್ತಾವ. ಇಷ್ಟು ATP ಬಗ್ಗೆ ಆಯ್ತು. ಹಾಗಾದ್ರ ವಿದ್ಯಾರ್ಥಿಗಳೇ, ಇಲ್ಲಿ ಮಾನವರಲ್ಲಿ ಉಸಿರಾಟ ಸಾಮಾನ್ಯವಾಗಿ ನಾವ್ ಏನಂತೀವಿ? ಮೂಗಿನ ಮೂಲಕ ಅಂದ್ರ ಆಕ್ಸಿಜನ್ ಅನ್ನ ತೆಗೆದುಕೊಳ್ತೀವಿ, ನಂತರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತೀವಿ. ಇದು ಪ್ರಾಣಿಗಳಲ್ಲಿ ಆಯ್ತು. ಅದೇ ರೀತಿ ಸಸ್ಯಗಳಲ್ಲಿ ಉಸಿರಾಟ ಯಾವ ರೀತಿ ನಡಿತೈತಿ? ಸಸ್ಯಗಳಲ್ಲಿ ಉಸಿರಾಟ ಯಾವ ರೀತಿ ನಡಿತೈತಿ? ಸಸ್ಯಗಳಂತಹ ಜೀವಿಯೊಳಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಬಗ್ಗೆ ನೀವು ತಿಳ್ಕೊಂಡಿರಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇಲ್ಲಿ ಪತ್ರರಂಧ್ರದ ಮೂಲಕನೇ ಸಸ್ಯಗಳು ಉಸಿರಾಟವನ್ನ ನಡೆಸ್ತಾವ. ಇಲ್ಲಿ ಅನಿಲಗಳ ವಿನಿಮಯ ನಡೀತೈತಿ. ಕಾರ್ಬನ್ ಡೈಆಕ್ಸೈಡ್ ದೇಹದ ಒಳಗ ಹೋಗ್ತೈತಿ, ಅಂದ್ರ ಸಸ್ಯ ದೇಹದ ಒಳಗ್ ಹೋಗ್ತೈತಿ. ನಂತರ ಇಲ್ಲಿ ತ್ಯಾಜ್ಯವಾಗಿರುವಂತ ಆಕ್ಸಿಜನ್ ದ್ಯುತಿ ಸಂಶ್ಲೇಷಣೆ ಒಳಗ ತ್ಯಾಜ್ಯ ಪದಾರ್ಥ ಆಗಿರ್ತೈತ್ರಿ ಆಕ್ಸಿಜನ್, ಅದು ವಾತಾವರಣಕ್ಕೆ ಬರ್ತೈತಿ. ಈ ರೀತಿ ಸಸ್ಯಗಳು ಉಸಿರಾಟವನ್ನ ನಡೆಸ್ತಾವ. ಅದೇ ರೀತಿ ಪ್ರಾಣಿಗಳಲ್ಲಿ ನೆಲಜೀವಿಗಳು ಅಂತ ಬರ್ತಾವ, ನಂತರ ಜಲಚರಗಳು ಅಂತ ಬರ್ತಾವ. ಎರಡು ರೀತಿಯಾದಂತಹ ಜೀವಿಗಳು ಬರ್ತಾವ. ನೆಲಜೀವಿಗಳು ಉಸಿರಾಟಕ್ಕಾಗಿ ಕೆಲವೊಂದಿಷ್ಟು ಅಂಗಗಳನ್ನ ಅಭಿವೃದ್ಧಿ ಪಡಿಸ್ಕೊಂಡವು. ಈ ಕಪ್ಪೆ ಚರ್ಮದ ಮೂಲಕ ಉಸಿರಾಟ ಮಾಡ್ತೈತಿ. ಮತ್ತು ಈ ಉನ್ನತ ಜೀವಿಯಾದಂತಹ ಮಾನವರು ಮೂಗಿನ ಹೊಳ್ಳೆಗಳ ಮೂಲಕ ಉಸಿರಾಟವನ್ನ ಮಾಡ್ತಾರ. ಅದೇ ರೀತಿ ಮೀನುಗಳು ಇರ್ತಾವ ನೋಡ್ರಿ. ಮೀನುಗಳು ಜಲಚರ ಜೀವಿಗಳು. ಈ ಮೀನುಗಳು ಕಿವಿರುಗಳಂತಹ ಅಂಗಗಳನ್ನ ಹೊಂದ್ಯಾವು. ಕಿವಿರು ಇಲ್ಲಿ ಅವು ವಾತಾವರಣದಾಗ ಇರೋಕ್ಕಿಂತ ಕಾರ್ಬನ್ ಡೈಆಕ್ಸೈಡ್ ಇದು ಆಕ್ಸಿಜನ್ ಏನಿರ್ತೈತಿ ನೋಡ್ರಿ, ವಾತಾವರಣದಾಗ ಇರುವಂತ ಆಕ್ಸಿಜನ್ ಪ್ರಮಾಣಕ್ಕಿಂತ ನೀರಿನಲ್ಲಿ ಕರಗಿರುವಂತ ಆಕ್ಸಿಜನ್ ಪ್ರಮಾಣ ಬಹಳಷ್ಟು ಕಡಿಮೆ ಇರ್ತೈತಿ. ಹಂಗಾಗಿ ಅವು ಯಾವ ರೀತಿ ಉಸಿರಾಟ ಮಾಡ್ತಾವು? ನೀರನ್ನ ಅವು ಬಾಯಿಯ ಮೂಲಕ ತೆಗೆದುಕೊಳ್ತಾವ. ನಂತರ ಕಿವಿರುಗಳ ಕಡೆಗೆ ಬಲವಾಗಿ ಒತ್ತಾವು. ಬಾಯಿಯ ಮೂಲಕ ನೀರನ್ನ ತೆಗೆದುಕೊಂಡು ಕಿವಿರುಗಳ ಕಡೆ ಬಲವಾಗಿ ಒತ್ತಾವು. ಕಿವಿರುಗಳಲ್ಲಿ ಅದೇನಾಗ್ತೈತಿ? ಆಕ್ಸಿಜನ್ ರಕ್ತದಲ್ಲಿ ಏನಾಗ್ತೈತಿ? ಹೀರ್ಕೊಂಡು ಅದು ದೇಹದ ವಿವಿಧ ಭಾಗಗಳಿಗೆ ಸಾಗಾಣಿಕೆ ಆಗ್ತೈತಿ. ಈ ರೀತಿ ಜಲಚರ ಜೀವಿಗಳು ಉಸಿರಾಟವನ್ನ ನಡೆಸ್ತಾವ. ಇಷ್ಟು
ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿ ಒಳಗ್ ಉಸಿರಾಟ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಯಾವ ರೀತಿ ಶಕ್ತಿ ಬಿಡುಗಡೆ ಆಗತ್ತ ಅಂತ ತಿಳ್ಕೊಂಡ್ವಿ. ನಾವು ಆಕ್ಸಿಜನ್ ನ ಪಡೆದುಕೊಳ್ತೀವಿ, ಅದ್ ಯಾವ್ಯಾವ ಅಂಗದ ಮೂಲಕ ಹೋಗ್ತೈತಿ, ಯಾವ ರೀತಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಗ್ ಬರ್ತೈತಿ ಅನ್ನೋದನ್ನ ನಾವು ಮಾನವನ ಶ್ವಾಸಕಾಂಗ ವ್ಯೂಹದ ಬಗ್ಗೆ ಅಧ್ಯಯನ ಮಾಡೋದ್ರ ಮೂಲಕ ನಾವು ತಿಳಿದುಕೊಳ್ಳೋಣಂತ.